Dear student, previous class we studied the logic gate. Logic gate ಅದನ್ನ ನಾವು ಹಿಂದಿನ ಕ್ಲಾಸ್ ಅಲ್ಲಿ ಓದಿದ್ವಿ. ಅದರ ಕಂಟಿನ್ಯೂಷನ್ ಪಾರ್ಟ್ ಅಂದ್ರೆ ಲಾಜಿಕ್ ಗೇಟ್ ಅಲ್ಲಿ ಬೇಸಿಕ್ ಗೇಟ್ಸ್ ನ ಕಲಿತಿದ್ವಿ. ಯಾವ್ದು ಬೇಸಿಕ್ ಗೇಟ್ಸ್ ಅಂತ ರೀಕಾಲ್ ಮಾಡಿದ್ರೆ ಯಾವುದು ಅಂಡ್ ಗೇಟ್ ಆರ್ ಅಂಡ್ ನಾಟ್, ಇದು ಬೇಸಿಕ್ ಗೇಟ್ಸ್. ಇದನ್ನ ಯೂಸ್ ಮಾಡ್ಕೊಂಡು ನಾವು ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಅದನ್ನ ಯೂನಿವರ್ಸಲ್ ಗೇಟ್ಸ್ ಅಂತ ಕೂಡ ಕರಿತೀವಿ. ಅದು ಯಾವ್ದಪ್ಪ ಅಂದ್ರೆ ಅಂಡ್ ಗೇಟ್ ಮತ್ತೆ XOR ಗೇಟ್. ಆಯ್ತಾ? ಅಂಡ್ NAND gate. Now, the NAND gate ಅನ್ನೋದು is a combination of AND plus NOT gate. AND gate ಮತ್ತೆ NOT gate ನ ಕಾಂಬಿನೇಷನ್ ಆಗಿರುತ್ತೆ. ಈ ಸಿಂಬಲ್ ಹೆಂಗಪ್ಪ ಬರಿತೀವಿ ಅಂದ್ರೆ ಜ್ಞಾಪಕ ಇಟ್ಕೊಳ್ಳಿ. AND gate ಯಾವ ತರ ಸಿಂಬಲ್ ಬರೀತಾ ಇದ್ವಿ, AND gate ಗೆ ಈ ತರ ಬರೀತಾ ಇದ್ವಿ, NOT gate ಗೆ ಈ ತರ ಬರೀತಾ ಇದ್ವಿ. ಇದು ಕಾಂಬಿನೇಷನ್, ಎರಡರ ಕಾಂಬಿನೇಷನ್ AND gate ಮತ್ತೆ OR gate. NAND gate ಅಂದ್ರೆ ಅಂತ ಹೇಳ್ತೀರಾ, is a combination of AND gate and NOT gate. ಆಯ್ತಾ? It contains two or more input. It produces only one output ಅಂತ ಹೇಳ್ತೀವಿ. It produces only one output. ಯಾವ ಟ್ರೂತ್ ಟೇಬಲ್ ಬರ್ತೀವಿ ಅಂದ್ರೆ ಆಡ್ ಮಾಡೋಣ ನೋಡಿ. ಫಸ್ಟ್ AND gate ಮಾಡ್ಕೋಣ ಸಿಂಪಲ್ ಆಗಿ. ಇದನ್ನ AND gate ಅಂದ್ಕೊಳ್ಳಿ. ಅದಾದ್ಮೇಲೆ ಪ್ಲಸ್ ಗೆ NOT gate. ಇದು ಇನ್ಪುಟ್, ಇದು ಔಟ್ಪುಟ್. ಓಕೆನಾ? AND gate ಏನ್ ಬರ್ತೀರಿ, AP ಅಲ್ಲ. ಈಗ ನೋಡಿ 0 0 0 1 1 0 1. AND gate ಮಾಡಿದ್ರೆ ಏನಾಗುತ್ತೆ 0 0 0 1 ಬರುತ್ತೆ. ಇದು NOT gate ಆಡ್ ಮಾಡಿ. NOT gate ಅಂದ್ರೆ ಹೆಂಗಾಗುತ್ತೆ, ಇನ್ವರ್ಸ್. ನಾಟ್ ಅಂದ್ರೇನು, ಇನ್ವರ್ಸ್ ಅಥವಾ ಇನ್ವರ್ಟರ್ ಅಂತ, ಉಲ್ಟಾ ಅಂತ. ಇಲ್ಲಿ ನೋಡಿ 0 ಇದೆ 1 ಆಗುತ್ತೆ, 0 ಇದೆ 1 ಆಗುತ್ತೆ, 0 ಇದೆ 1 ಆಗುತ್ತೆ, 1 ಇದೆ 0. This is called as a NAND gate. ಅರ್ಥ ಆಯ್ತಾ? Next go for the XOR gate. XOR gate na ನಾವು exclusive OR gate ಅಂತ ಕರಿತೀವಿ. is also combination of OR plus NOT gate. OR ಮತ್ತೆ NOT gate ನ ಕಾಂಬಿನೇಷನ್ ಆಗಿರುತ್ತೆ. OR gate ಸಿಂಬಲ್ ಹೆಂಗ್ ಬರುತ್ತೆ, NOT gate ಸಿಂಬಲ್ ಹೆಂಗ್ ಬರುತ್ತೆ, ಇವೆರಡು ಕಾಂಬಿನೇಷನ್ ಹೆಂಗ್ ಜನರೇಟ್ ಮಾಡ್ತೀವಿ, ಇನ್ಪುಟ್ಸ್ A ಮತ್ತೆ B, ಔಟ್ಪುಟ್ ಅರ್ಥ ಆಯ್ತಾ? is a combination of OR gate and NOT gate is called as a exclusive ಅಥವಾ XOR gate ಅಂತ ಕರಿತೀವಿ. ಆಯ್ತಾ? OR gate ಲಾಜಿಕ್ ಏನ್ ಬರುತ್ತೆ, ಎರಡು ಇನ್ಪುಟ್ ತಗೊಂಡ್ರೆ 0 0 0 0 0 1 1 0 1. ಔಟ್ಪುಟ್ ಹೆಂಗ್ ಬರ್ತಾ ಇದ್ವಿ, OR gate ಗೆ A plus B 0 1 1 0. ಇದು NOT gate ಆಡ್ ಮಾಡಿದ್ರೆ 0 ಇದ್ರೆ 1 ಆಗುತ್ತೆ, 1 ಇದೆ 0 ಆಗುತ್ತೆ, 1 ಇದ್ರೆ 0 ಆಗುತ್ತೆ, 0 ಇದ್ರೆ 1 ಆಗುತ್ತೆ. This is called as a XOR gate. ಅರ್ಥ ಆಯ್ತಾ? ನಿಮ್ಮ ಎಕ್ಸಾಮ್ ಅಲ್ಲಿ ಇದಾದ್ರೂ ಒಂದು ಗೇಟ್ ನ 3 ಮಾರ್ಕ್ಸ್ ಕ್ವೆಶ್ಚನ್ಸ್ ಆಗಿ ಕೇಳ್ತಾರೆ. ಒಂದ್ ಸೆಕೆಂಡ್ ರಿಕಾಲ್ ಮಾಡ್ತೀನಿ. ಲಾಜಿಕ್ ಗೇಟ್ is a electronic gate, is a electronic gate. It contains the different basic gates such as AND or NOT. The AND or NOT is a basic gate. It contains two or more inputs
but it only produce only one output. Next, the other universal or implementation gate is called as a AND or OR gate. ಇದನ್ನ ಯೂನಿವರ್ಸಲ್ ಗೇಟ್ ಅಂತ ಕೂಡ ಕರಿತೀವಿ. ಕಾರಣ ಇಷ್ಟೇ, ಇವೆರಡು ಗೇಟ್ ಯೂಸ್ ಮಾಡ್ಕೊಂಡು ಯಾವ ಗೇಟ್ ಡಿಸೈನ್ ಬೇಕಾದ್ರೂ ನೀವು ಮಾಡಬಹುದು. ಯಾವ್ದಾದ್ರು AND ಗೇಟ್ ಮತ್ತೆ OR ಗೇಟ್. ಆಯ್ತಾ? AND ಗೇಟ್ ಇನ್ NAND ಗೇಟ್ ಇನ್ ಕಾಂಬಿನೇಷನ್ ಆಗಿರುತ್ತೆ. NAND ಗೇಟ್ ನಾಟ್ ಗೇಟ್ ಇದೆ ನೋಡಿ. N ಗೇಟ್ ನಾಟ್ R ಪ್ಲಸ್ AND ಗೇಟ್. XOR ಗೇಟ್ ಏನಾಗಿರುತ್ತೆ? OR ಗೇಟ್ ಪ್ಲಸ್ ನಾಟ್ ಗೇಟ್ ಕಾಂಬಿನೇಷನ್ ಆಗಿರುತ್ತೆ. ಈ ರೀತಿ ನಾವು ಟ್ರೂತ್ ಟೇಬಲ್ ನ ಬರಿತೀವಿ. ಇದು ನಿಮಗೆ ಲಾಜಿಕ್ ಗೇಟ್ ನ ಕಂಪ್ಲೀಟ್ ಇಂಟ್ರೊಡಕ್ಷನ್ ಪಾರ್ಟ್ ಅದ ಕಂಪ್ಲೀಟ್ ಸಿಲೆಬಸ್ ಅಂತಾನೆ ಹೇಳ್ಬೋದು ಸಿಂಪಲ್ ಆಗಿ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮಗೆ 3 ಮಾರ್ಕ್ಸ್ ಒಂದು ಕ್ವೆಶ್ಚನ್ ಬರುತ್ತೆ, 1 ಮಾರ್ಕ್ಸ್ ಒಂದು ಕ್ವೆಶ್ಚನ್ ಬರುತ್ತೆ. ನೆಕ್ಸ್ಟ್ ಸರ್ಕ್ಯೂಟ್ ಹೆಂಗ್ ಡ್ರಾ ಮಾಡೋದು ಅಂತ ತಿಳ್ಕೊಳ್ಳೋಣ. Example on that problem. Draw the circuit for the given equation. Example, y is equal to a plus b. ಇಲ್ಲಿ a and b ಅನ್ನೋದು ಏನಾಗಿರುತ್ತೆ? ಇನ್ಪುಟ್ ವೇರಿಯೇಬಲ್ಸ್ ಆಗಿರುತ್ತೆ. ಸೇಮ್ a ಅಂತ ಒಂದು ಬರ್ಕೊಳ್ಳೋಣ ಮತ್ತೆ b ಅಂತ ಬರ್ಕೊಳ್ಳೋಣ. ಪ್ಲಸ್ ಅನ್ನೋದು ಇಂಡಿಕೇಟ್ ಮಾಡುತ್ತೆ. ಇಲ್ಲಿ ಬರ್ಕೊಳ್ಳೋಣ ಸಿಂಪಲ್ ಆಗಿ ಅಂಡ್ ಆರ್ ನಾಟ್. ಅಂಡ್ ಅಂದ್ರೆ ಮಲ್ಟಿಪ್ಲಿಕೇಶನ್, ಆರ್ ಅಂದ್ರೆ ಪ್ಲಸ್, ನಾಟ್ ಅಂದ್ರೆ ಇನ್ವರ್ಸ್. ಅಂದ್ರೆ ಏನಾಗುತ್ತೆ? ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ನೋಡಿ ಈಗ ವೇರಿಯೇಬಲ್ ಏನು? a ಮತ್ತೆ b. ಪ್ಲಸ್ ಅಂದ್ರೆ ಏನು? r ಗೆ. a ಅಂತ ಬರೀರಿ ವೇರಿಯೇಬಲ್, b ಅಂತ ಬರೀರಿ, ಲಾಸ್ಟ್ ಫೈನಲ್ a ಪ್ಲಸ್ b. ಆಯ್ತಾ? ಇನ್ನೊಂದು ಎಕ್ಸಾಂಪಲ್. First one I go, second one, y is equal to ab plus c. ಓಕೆನಾ? ಎಷ್ಟು ಇನ್ಪುಟ್ ಇದೆ? a ಮತ್ತೆ b ಮತ್ತೆ c. a b, ab ಅಂದ್ರೇನು? ಇಂಟು. ಇಂಟು ಅಂದ್ರೆ ಯಾವುದು? AND ಗೇಟ್. AND ಗೇಟ್ ಸಿಂಬಲ್ ಯಾವುದು? ಇಲ್ಲಿ ಏನಾಯ್ತು? a ಮತ್ತೆ b. ನೆಕ್ಸ್ಟ್ ಏನಿದೆ? c. ಯಾವ ಸಿಂಬಲ್ ಇದೆ? ಪ್ಲಸ್. ಪ್ಲಸ್ ಅಂದ್ರೇನು? ಅಡಿಷನ್. ಅಡಿಷನ್ ಅಂದ್ರೆ ಯಾವುದು? ಆರ್ ಗೇಟ್. ಅವಾಗ ಏನಾಯ್ತು ಆನ್ಸರ್? ಫೈನಲ್ ಆನ್ಸರ್ ಎ ಬಿ ಪ್ಲಸ್ ಸಿ. ಓಕೆನಾ? ನೆಕ್ಸ್ಟ್ ಮೂರನೇ ಪ್ರಾಬ್ಲಮ್. ಎ ಬಿ ಪ್ಲಸ್ ಸಿ ಡಿ ಪ್ಲಸ್ ಇ. ಇಲ್ಲಿ ಬಿ ಬಾರ್, ಇಲ್ಲಿ ಇ ಬಾರ್. ಈಗ ಏನ್ ಮಾಡ್ತೀರಾ? ಎ ಬಿ ವೇರಿಯೇಬಲ್ ನೆಕ್ಸ್ಟ್ ಎ ಬಿ ಏನು? ಮಲ್ಟಿಪ್ಲಿಕೇಶನ್ ಅಂಡ್ ಸಿಂಬಲ್. ನೆಕ್ಸ್ಟ್ ಸಿ ಡಿ, ಸಿ ಮತ್ತೆ ಡಿ ವೇರಿಯೇಬಲ್ ಅಂಡ್ ಗೇಟ್. ನೆಕ್ಸ್ಟ್ ಇ. ಹೀಗೆ ನೋಡಿ ಏನಿದೆ? ಇನ್ವರ್ಸ್. ಇ ಅಂತ ತಗೊಳ್ಳಿ. ಇದು ಇ, ಇದು ಇ ಡ್ಯಾಶ್. ಆಯ್ತಾ? ನೆಕ್ಸ್ಟ್ ಏನಿದೆ? ಮೂರನ್ನು ಪ್ಲಸ್ ಅಂತಿದೆ. ಪ್ಲಸ್ ಅಂದ್ರೆ ಯಾವುದು? ಆರ್ ಗೇಟ್. ಆರ್ ಗೇಟ್ ಡೆಫಿನಿಷನ್ ಇದೆ. ಆರ್ ಗೇಟ್ ಇಸ್ ಎ ಕಾಂಬಿನೇಷನ್ ಆಫ್ 2 or more ಇನ್ಪುಟ್. ಅಂದ್ರೆ ಎರಡಕ್ಕಿಂತ ಹೆಚ್ಚಿಗೆ ಇನ್ಪುಟ್ ನ ತಗೋತಾ ಇದೆ. ಓಕೆನಾ? ನೆಕ್ಸ್ಟ್ ಆರ್ ಗೇಟ್ ಸಿಂಬಲ್ ಹೀಗೆ ಕಂಪ್ಲೀಟ್ ಆಗಿದೆ. ಈ ಈಕ್ವೇಷನ್ ಏನಾಗಿರುತ್ತೆ? ಎ ಬಿ ಬಾರ್ ಅಂತ ಇದೆಯಲ್ಲ, ಅವಾಗ ಏನ್ ಮಾಡ್ತೀರಾ? ಒಂಚೂರು ಆಲ್ಟರೇಷನ್ ಮಾಡಿ
ಏನಕ್ಕೆ ಅಂತ ಲಾಸ್ಟಿಗೆ ಬರ್ತಾ ಇದೀನಿ ಅಂದ್ರೆ ನಿಮಗೆ ಜ್ಞಾಪಕದಲ್ಲಿ ಇರ್ಲಿ ಅಂತ ನಾನು ಲಾಸ್ಟಿಗೆ ಬರ್ತಾ ಇದೀನಿ. ಬಿ ಅಂದ್ರೆ ಈ ವೇರಿಯೇಬಲ್ ಬಿ ಅಂತ ಬರೆದಿರ್ತಿರಲ್ಲ, ಈ ಬಾರ್ ಅಂದ್ರೆ ಇನ್ವರ್ಸ್. ಇನ್ವರ್ಸ್ ಯಾವುದು? ನಾಟ್ ಕೆ. ಗೊತ್ತಾಯ್ತಾ? ಅದಕ್ಕೆ ಆ ಮಿಸ್ಟೇಕ್ಸ್ ಆಗಬಾರ್ದು ಅಂತ ನಾನು ಲಾಸ್ಟ್ ಹೇಳ್ತಾ ಇದ್ದೀನಿ ನಿಮಗೆ. ಗೊತ್ತಾಯ್ತಾ? ಕನ್ಫ್ಯೂಷನ್ ಕ್ರಿಯೇಟ್ ಆಗಬೇಕು ಅಥವಾ ನಿಮಗೆ ಮೈಂಡ್ ಅಲ್ಲಿ ಕ್ವಶನ್ ಬರ್ಬೇಕಂದ್ರೆ ನಾವು ಈ ತರ ಲಾಸ್ಟ್ ಆಗಿ ಬರ್ದೇನೆ ಸರ್ ಇದೇನೋ ಬಿ ಬಾರ್ ಬಿಟ್ಬಿಟ್ಟಿದಾರಲ್ಲ ಏನು ಅಂತ ನಿಮ್ಗೆ ತಲೆಗೆ ಬರುತ್ತೆ. ತಲೆಗೆ ಬಂದಾಗ ವಿ ಕ್ಯಾನ್ ಈಸಿಲಿ ರಿಮೆಂಬರ್ ಇಸ್ ಇಟ್ ಇನ್ವರ್ಸ್ ಯೂಸ್ಡ್ ಬೈ ದ ನಾಟ್ ಗೇಟ್ ಅಂತ. ಆಯ್ತಾ? ಇದು ಬಿ ಬಾರ್ ಆಗಿರುತ್ತೆ. ಇದು ಎ ಬಿ ಬಾರ್, ಸಿ ಡಿ, ಇದು ಇ ಬಾರ್. ಫೈನಲ್ ಆನ್ಸರ್ ಏನಾಗಿದೆ? ಎ ಬಿ ಬಾರ್ ಪ್ಲಸ್ ಸಿ ಡಿ ಪ್ಲಸ್ ಇ ಬಾರ್. ಗೊತ್ತಾಯ್ತಾ? ಇದು ನಿಮ್ಮ ಲಾಜಿಕ್ ಗೇಟ್ ನ ಕಾನ್ಸೆಪ್ಟ್ಸ್. ಓಕೆ, ಥ್ಯಾಂಕ್ ಯು. Dear student, previous class we studied the Boolean algebra, right? Boolean algebra is nothing but is algebra. It is used to simplification of the variable. It is one of the method to simplify the expressions ಅಂತ ಕೂಡ ಕರೀತಾರೆ. ಇದರಲ್ಲಿ ನಾವು ಕೆಲವೊಂದು ಸಿಂಪ್ಲಿಫಿಕೇಶನ್ಸ್ ನ ಮಾಡ್ತಾ ಇದ್ದೀವಿ. ಸಿಂಪ್ಲಿಫಿಕೇಶನ್ಸ್ ಅಲ್ಲಿ ಇನ್ನೊಂದೆರಡು ಪ್ರಾಬ್ಲಮ್ಸ್ ನ ಇವತ್ತು ಸಾಲ್ವ್ ಮಾಡೋಣ. ಫಸ್ಟ್ ಪ್ರಾಬ್ಲಮ್, ಟುಡೇಸ್ ಫಸ್ಟ್ ಪ್ರಾಬ್ಲಮ್ ಇಸ್ AB plus BC. A bar, C bar. How to simplify it? First, have to write the combination. A, B, 0, 0, 0, 1, 1, 0, 1, 1. Okay, and then A bar, B. A bar, first I will write A bar, 0, sorry, 0 means 1, 0 means 1, 1 means 0, 1 means 0, nothing but inverter. ನಾಟ್ ಇಟ್ಕೊಳ್ಳಿ, ಇಲ್ಲಿ ನಾಟ್ ಗೇಟ್ ಅಂದ್ರೆ ಏನು? ಇಸ್ ಇನ್ವರ್ಟರ್ ಅಂತ ಹೇಳ್ತೀವಿ. ಲಾಜಿಕಲ್ ಗೇಟ್ ಅಲ್ಲಿ ನಾವು ಹೇಳ್ತಾ ಇದ್ದೀವಿ, ಲಾಜಿಕಲ್ ಗೇಟ್ ಅಲ್ಲಿ ಅಂಡ್ ಆರ್ ನಾಟ್ ಆರ್ ದ ಬೇಸಿಕ್ ಗೇಟ್ಸ್ ಅಂತ. ಆ ಬೇಸಿಕ್ ಗೇಟ್ಸ್ ನಾಟ್ ಅನ್ನ ಇನ್ವರ್ಟರ್ ಅಂತ ಕೂಡ ಕರಿತೀವಿ. ಅಂದ್ರೆ ರಿವರ್ಸ್ ಅದು 0 ಇದ್ರೆ 1 ಆಗುತ್ತೆ, 1 ಇದ್ರೆ 0 ಆಗುತ್ತೆ. ನೆಕ್ಸ್ಟ್ ಕಾಂಬಿನೇಷನ್ ಅಲ್ಲಿ ಸಿ ಬಾರ್ ಬರ್ಕೊಂತೀನಿ. ನಾವೇ ಡಿಸ್ಕಸ್ ಮಾಡ್ತಾ ಇದ್ವಿ ಬೂಲಿಯನ್ ಆಲ್ಜಿಬ್ರಾದಲ್ಲಿ ಸಿಂಪ್ಲಿಫಿಕೇಶನ್ ಆಫ್ ದ ಎಕ್ಸ್ಪ್ರೆಷನ್ಸ್ ನ ಡಿಸ್ಕಸ್ ಮಾಡ್ತಾ ಇದ್ವಿ. ಆ ಡಿಸ್ಕಷನ್ ಅಲ್ಲಿ ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟ್ ಆಗಿ ಇನ್ನು ಕೆಲವೊಂದೆರಡು ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡೋಣ. ಅದೇ ಫಸ್ಟ್ ಟುಡೇಸ್ ಪ್ರಾಬ್ಲಮ್ ಇಸ್ ಎ ಬಾರ್ ಬಿ ಪ್ಲಸ್ ಎ ಬಿ ಬಾರ್. ಫಸ್ಟ್ ಆಫ್ಟರ್ ರೈಟ್ ದ ಕಾಂಬಿನೇಷನ್. ಇವೆರಡು ಕಾಂಬಿನೇಷನ್ ಬರೀಬೇಕು. ಕಾಂಬಿನೇಷನ್ ಬರೀಬೇಕಂದ್ರೆ ಅದು 0 ಮತ್ತೆ 1 ಇರಬೇಕು. ಅದೇನೆ ವ್ಯಾಲ್ಯೂಸ್ ನ ಮಾತ್ರ ಯೂಸ್ ಮಾಡಬೇಕು ಬೂಲಿಯಲ್ಲಿ. ಫಸ್ಟ್ ಎ ಬಿ ಕಾಂಬಿನೇಷನ್ ಬರ್ಕೋಣ. ಯಾಕಂದ್ರೆ ಇರೋದೆಷ್ಟು ವೇರಿಯೇಬಲ್ಸ್? ಎರಡೇ ವೇರಿಯೇಬಲ್ಸ್ ಎ ಮತ್ತೆ ಬಿ. 0 0 0 1 1 0 1 1. ನೆಕ್ಸ್ಟ್ ಕಾಂಬಿನೇಷನ್ ಆಗಿ ಯಾವುದು ರಿಪೀಟ್ ಆಗಿದೆಯಾ? ಯಾವುದು ರಿಪೀಟ್ ಆಗಿಲ್ಲ. ನೆಕ್ಸ್ಟ್ ಎ ಬಾರ್. ಎ ಬಾರ್ ಅಂದ್ರೆ ಇನ್ವರ್ಟರ್. ಬೂಲಿಯನ್ ಆಲ್ಜಿಬ್ರಾ ಅಲ್ಲಿ ಮತ್ತೆ ನಾವು ಲಾಜಿಕ್ ಗೇಟ್ ಅಲ್ಲಿ ನಾಟ್ ಆಪರೇಷನ್ಸ್ ಓದಿದೀವಿ. ನಾಟ್ ಅಂದ್ರೆ ಇನ್ವರ್ಟರ್ ಅಂದ್ರೆ ರಿವರ್ಸ್. 0 ಇದ್ರೆ 1 ಆಗುತ್ತೆ, 1 ಇದ್ರೆ 0 ಆಗುತ್ತೆ. ನೆಕ್ಸ್ಟ್ 0 ಇದ್ರೆ ಏನಾಗುತ್ತೆ? 1 ಆಗುತ್ತೆ. 0 ಇದ್ರೆ 1 ಆಗುತ್ತೆ, 1 ಇದ್ರೆ 0 ಆಗುತ್ತೆ, 1 ಇದ್ರೆ 0 ಆಗುತ್ತೆ. ನೆಕ್ಸ್ಟ್ ಬಿ ಬಾರ್ ಅಂದ್ರೆ ಬಿ. 0 ಇದ್ರೆ 1 ಆಗುತ್ತೆ, 1 ಇದ್ರೆ 0 ಆಗುತ್ತೆ, 0 ಇದ್ರೆ 1 ಆಗುತ್ತೆ, 1 ಇದ್ರೆ 0 ಆಗುತ್ತೆ. ನೆಕ್ಸ್ಟ್ ಎಕ್ಸ್ಪ್ರೆಷನ್ಸ್ ಬರೋಣ. ಫಸ್ಟ್ ಏನಿದೆ? ಎ ಬಾರ್ ಬಿ. ಎ ಬಾರ್ ಬಿ. ಎ ಬಾರ್ ಬಿ ಅಂದ್ರೆ ಯಾವುದು? ಇದನ್ನ ಮತ್ತೆ ಬಿ ನ ಏನು ಮಲ್ಟಿಪ್ಲಿಕೇಶನ್. 0 into 1 0, 1 into 0 0, 0 into 1 0, 1 into 0 0. Next A bar B.
ನೆಕ್ಸ್ಟ್ a ಬಾರ್ b ಬಾರ್ ಇಲ್ಲಿದ್ರೆ ಅದು ಇದು ಮತ್ತೆ ಇದು 0 into 1 0 0 into 1 0 1 into 1 1 1 into 0 0 ಓಕೆನಾ ಈಗ ಇದನ್ನು ಸ್ವಲ್ಪ ಕ್ಲಾಸ್ ಚೆಕ್ ಮಾಡೋಣ a ಬಾರ್ ಪ್ಲಸ್ b 0 into 1 0 1 into 1 into 1 here to write 1 ಬರುತ್ತೆ ನೆಕ್ಸ್ಟ್ 0 into 0 into 0 0 1 into 0 ಕರೆಕ್ಟ್ ಆಗಿದೆ ನೋಡಿ ಓಕೆನಾ ನೆಕ್ಸ್ಟ್ ಇಲ್ಲೇನು ಬರುತ್ತೆ a ಬಾರ್ b ಪ್ಲಸ್ a b ಬಾರ್ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ ಇವೆರಡು ಅಡಿಷನ್ ಮಾಡಿದ್ರೆ 0 1 1 0 ಓಕೆನಾ ಒಂದು ಸೈಡ್ ಇಲ್ಲ ಎರಡು ಸೈಡ್ ಮಾಡಿ ಇದು ಸೇಮ್ ಆನ್ಸರ್ಸ್ ಬರಬೇಕು ಓಕೆನಾ ನೆಕ್ಸ್ಟ್ ಕ್ವೆಶ್ಚನ್ಸ್ next one a b plus a bar b bar okay ಇಲ್ಲಿ ನೋಡಿ ಫಸ್ಟ್ ಏನು ಮಾಡಬೇಕು ನಂಬರ್ ಆಫ್ ವೇರಿಯೇಬಲ್ಸ್ ಎಷ್ಟಿದೆ ಎರಡು ಇದೆ ಎರಡು ಕಾಂಬಿನೇಷನ್ ಬರ್ಕೊಳ್ಳೋಣ a ಮತ್ತೆ b 0 0 0 1 1 0 1 1 a b ಗೆ a bar b bar a bar ಅಂದ್ರೆ 0 ಇದ್ರೆ 1 ಆಗುತ್ತೆ 0 ಇದ್ರೆ 1 ಆಗುತ್ತೆ 1 ಇದ್ರೆ 0 ಆಗುತ್ತೆ 1 ಇದ್ರೆ 0 ಆಗುತ್ತೆ b bar 0 ಇದ್ರೆ 1 ಆಗುತ್ತೆ 1 ಇದ್ರೆ 0 ಆಗುತ್ತೆ 0 ಇದ್ರೆ 1 ಆಗುತ್ತೆ 1 ಇದ್ರೆ 0 ಓಕೆನಾ ನೆಕ್ಸ್ಟ್ a b bar a b ಇದ್ರೆ ಅದು ಇದು ಮತ್ತೆ ಇದು 0 into 0 0 0 into 1 0 1 into 0 0 1 into 1 1 ಅಲ್ಲಿಗೆ ಈ ಪಾರ್ಟ್ ಮುಗಿಯಿತು ನೆಕ್ಸ್ಟ್ a bar b bar ನೆಕ್ಸ್ಟ್ ಇವೆರಡು 1 into 1 1 1 into 0 0 1 into 1 0 0 into 0 0 final answer ab plus a bar b bar next 0 plus 1 1 0 plus 0 0 plus 0 1 plus 0 this is the final answer okay next xy into x plus y bar ಓಕೆ ಇಲ್ಲಿ ಏನು ಮಾಡಬೇಕು ಫಸ್ಟ್ x ಮತ್ತೆ y ಕಾಂಬಿನೇಷನ್ ಬರ್ಕೋಬೇಕು ಇದೆಲ್ಲ ವೇರಿಯೇಬಲ್ಸ್ ಅಂತ ನೀವು ಫಸ್ಟ್ ಇಯರ್ ಓದಿರ್ತೀರಾ ವೇರಿಯೇಬಲ್ಸ್ ಅಂದ್ರೆ ಯೂಸರ್ ಕೊಡುವಂತ ನೇಮ್ಸ್ ಆಯ್ತಾ ಇಲ್ಲಿ ಏನು ಮಾಡ್ತೀರಾ xy ಕಾಂಬಿನೇಷನ್ 0 0 0 1 1 0 1 1 ಆಯ್ತಾ ನೆಕ್ಸ್ಟ್ ಇಲ್ಲಿ xy ಕಾಂಬಿನೇಷನ್ ಆಯ್ತು ನೆಕ್ಸ್ಟ್ x ಇಲ್ಲ y ಬಾರ್ ಇದೆ ಸಿಂಪಲ್ ಮಾಡ್ಕೊಂತಾ ಇದ್ದೀನಿ ನಾನು ನೀವು ಯಾವ ರೀತಿನ ಸಿಂಪ್ಲಿಫಿಕೇಶನ್ ಮಾಡ್ಕೊಬಹುದು ನೆಕ್ಸ್ಟ್ y ಬಾರ್ ಇದೆ 1 1 ಇದ್ರೆ 0 0 ಇದ್ರೆ 1 1 ಇದ್ರೆ 0 ಆಯ್ತಾ ಈಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಇವೆರಡು ಪಾರ್ಟ್ ಮಾಡ್ಕೊಂತಾ ಇದ್ದೀನಿ x plus y ಬಾರ್ x ಅಂದ್ರೆ ಇದು y bar ಅಂದ್ರೆ 0 plus 1 1 0 plus 0 0 1 plus 1 1 1 plus 0 1
Next, full equation, whole equation, xy into x plus y bar. ಈಗ ಇದು ಮತ್ತೆ ಇನ್ನೊಂದು ಈಕ್ವೇಶನ್ ಬರ್ಕೋಬೇಕು. ಯಾವುದಪ್ಪ? ಈ ಪಾರ್ಟ್. ಫಸ್ಟ್ ಈ ಪಾರ್ಟ್ ಮಾಡೋಣ. x ಮತ್ತು y ಎಷ್ಟು ಬರುತ್ತೆ? 0 into 0 0 0 into 1 1 1 to 0 into 1 what? Have to write 0. Next 1 into 0 0 1 to 1 1. Next last final part xy plus xy bar. Next ಇಲ್ಲೇನಾಗುತ್ತೆ? ಇವೆರಡು ಮಾಡಬೇಕು. ಇದು ಮತ್ತೆ ಇದು 1 into 0 0 0 into 0 0 1 to 0 0 1 into 1. This is the ಏನು ಡೌಟ್ ಇದೆಯಾ? ಒಂದ್ಸಲ ಎರಡು ಸಲ ಬರ್ಕೊಳ್ಳಿ. ಇಲ್ಲಿ ಎರಡು ಮೆಥಡ್ ನಾವು ಇಟ್ಕೊಳ್ಳಿ. ಫಸ್ಟ್ ನಂಬರ್ ಆಫ್ ವೇರಿಯೇಬಲ್ಸ್ ಎಷ್ಟಿದೆ ಅಷ್ಟು ಕಾಂಬಿನೇಷನ್ ಬರೀರಿ ಆಯ್ತಾ. ಇಲ್ಲಿ ಎರಡು ವೇರಿಯೇಬಲ್ ಇದೆ, ಎರಡಕ್ಕೂ ವೇರಿಯೇಬಲ್ ಯಾವಪ್ಪ ಅಂದ್ರೆ x ಮತ್ತು y ಗೆ ಕಾಂಬಿನೇಷನ್ ಬರೀರಿ. ಆಮೇಲೆ ಒಂದೊಂದೇ ಸಿಂಪ್ಲಿಫೈ ಮಾಡಿದೀನಿ. ಫಸ್ಟ್ y ಬಾರ್ ಬರ್ಕೊಂಡಿದೀನಿ. y ಬಾರ್ ಗೆ ಏನು ಬರುತ್ತೆ? 0 ಇದ್ರೆ 1 ಆಗುತ್ತೆ, 1 ಇದ್ರೆ 0 ಅಂತ ಬರ್ಕೊಂಡಿದೀನಿ. ಅದಾದ್ಮೇಲೆ ಇಷ್ಟು ಪಾರ್ಟ್ ಬರ್ಕೊಂಡಿದೀನಿ x plus y ಬಾರ್ ನ. ಅದಾದ್ಮೇಲೆ x y ಬರ್ಕೊಂಡಿದೀನಿ ಕಾಂಬಿನೇಷನ್ಸ್. ಅದಾದ್ಮೇಲೆ ಹೋಲ್ ಈಕ್ವೇಷನ್ಸ್ ನ ಬರ್ಕೊಂಡಿದೀನಿ. ಓಕೆ, ನಾನು ಸ್ವಲ್ಪ ದುಡ್ಡು ಮಾಡೋಣ. y is equal to xy plus xy bar plus x plus ಕಾಂಬಿನೇಷನ್. ಓಕೆನಾ? ಈಗ ಒಂದು ಸ್ವಲ್ಪ ದೊಡ್ಡ ಪ್ರಾಬ್ಲಮ್ ಆದ್ರೂ ತಲೆ ಕೆಡಿಸ್ಕೊಳಂಗಿಲ್ಲ. ಒಂದೊಂದೇ ಚಿಕ್ಕ ಚಿಕ್ಕ ಪೀಸ್ ಬಂದ್ರೆ ಪಾರ್ಟ್ ಬೈ ಪಾರ್ಟ್ ಮಾಡೋಣ. ಫಸ್ಟ್ ಏನ್ ಮಾಡೋಣ? x ಮತ್ತೆ y ಕಾಂಬಿನೇಷನ್ ಬರ್ಕೊಳ್ಳೋಣ. 0 0 0 1 1 0 1. ನೆಕ್ಸ್ಟ್ ಆಗಿದೆ xy ಬರ್ಕೊಳ್ಳೋಣ. ಹೇಗಿದೆ ಹಂಗೆ ಮಾಡ್ಕೊಂಡು ಹೋಗೋಣ, ಸಿಂಪಲ್ ಆಗಿದೆ. 0 into 0 0 0 into 1 1 1 to 0 0 1 to 1 1. ನೆಕ್ಸ್ಟ್ ಏನಿದೆ? x y. ಫಸ್ಟ್ y ಬಾರ್ ಬರ್ಕೊಳ್ಳೋಣ. 0 ಇದ್ರೆ 1 ಆಗುತ್ತೆ, 1 ಇದ್ರೆ 0 ಆಗುತ್ತೆ, 0 ಇದ್ರೆ 1 ಆಗುತ್ತೆ, 1 ಇದ್ರೆ 0. ಈಗ x ಮತ್ತೆ y ಬಾರ್ ಮಾಡಿ. x ಮತ್ತೆ y ಬಾರ್. ಇದು ಮತ್ತೆ 0 into 1 0 0 into 0 0 1 into 1 1 1 into 0 0. ಆಯ್ತಾ? ನೆಕ್ಸ್ಟ್ x ಇದೆ ಆಲ್ರೆಡಿ. x y ಬಾರ್ ಅಂತ ಹೇಳಿದ್ರೆ x y ಬಾರ್ ಇಲ್ಲಿ ಆಲ್ರೆಡಿ ಮಾಡಿದೀವಿ. ಅದನ್ನ ಏನು ಮಾಡೋಣ? ಡೈರೆಕ್ಟ್ ಆಗಿ ಈಗ ಬರ್ಕೊಳ್ಳೋಣ. x plus y. ಇದಕ್ಕೆ ನಾವು y ನ ಆಡ್ ಮಾಡೋಣ. 0 plus 0 ಮಾಡ್ತಾ ಇರೋದು y ಮತ್ತೆ x. 0 plus 0 0 1 plus 0 1 0 plus 1 1 1 plus 0 1. ಆಯ್ತಾ? ನೆಕ್ಸ್ಟ್ ಇದು ನೋಡಿ, ಫುಲ್ ಹೋಲ್ ಈಕ್ವೇಶನ್ ಬರ್ಕೊಂತೀನಿ. ಅದನ್ನ ಸ್ಪ್ಲಿಟ್ ಮಾಡೋಣ. ನಿಮಗೇನಾದ್ರು ಹೋಲ್ ಈಕ್ವೇಶನ್ ಕಷ್ಟ ಆಗುತ್ತೆ, ಜಾಸ್ತಿ ದೊಡ್ಡದು ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ ಇಲ್ಲಿ ಎರಡು ಇದೆ ನೋಡಿ, ಎಲ್ಲ ಪ್ಲಸ್ ಪ್ಲಸ್ ಇದೆ. ಅದರಿಂದ ನಾವು ಈಸಿ, ಯಾವುದು ಕೂಡ ಮಲ್ಟಿಪ್ಲಿಕೇಶನ್ ಇಲ್ಲ. ಅಸ್ಮಾತ್ ಏನಾದ್ರು ಪ್ಲಸ್ ಇರೋ ಬದಲು ಇಂಟು ಇದ್ರೆ ಮಾತ್ರ ನಿಮ್ಗೆ ಸ್ವಲ್ಪ ರಿಸ್ಕ್ ಆಗಲ್ಲ, ಇಲ್ಲಾಂದ್ರೆ ರಿಸ್ಕ್ ಆಗಲ್ಲ. ವೆರಿ ಈಸಿ ವೇ ಇರುತ್ತೆ, ಯಾಕಂದ್ರೆ ಎಲ್ಲ ಅಡಿಷನ್ಸ್ ಇದೆ. ನಾವು ಡೈರೆಕ್ಟ್ ಆಗಿ ಬರ್ಕೊಂಡ್ಬಿಡೋಣ. xy plus xy bar plus
x plus x y bar plus y. ಈಗ ಯಾವ ಮಾಡಬೇಕು ಇಲ್ಲಿ ಫಸ್ಟ್ one second ನೋಡಿ ಫಸ್ಟ್ ಸೆಕೆಂಡ್ ಥರ್ಡ್ ಅದರ ಜೊತೆ ಇನ್ನೊಂದು ಓಕೆನಾ ನೋಡಿ ಎಲ್ಲ ಪ್ಲಸ್ ಇರುತ್ತೆ ಯಾವ ಕಡೆಯಿಂದ ಕೊಡೋದು ಒಂದೇ 0 plus 0 0 0 plus 0 0 0 plus 0 0 next 0 plus 1 1 1 plus 0 0 ಈಗ ಬರುತ್ತೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ ನೀವು ಬೇಕಾದ್ರೆ ಬರ್ಕೊಳ್ಳಿ ಇನ್ನೊಂದ್ಸರಿ ಸಿಂಪಲ್ ಮಾಡೋಣ 0 plus x5 bar 0 plus 0 plus 0 final answer 0 ಬರುತ್ತೆ ನೀವು ಎಕ್ಸಾಂಪಲ್ ಬರೀಬೇಕಾದ್ರೆ ಇದನ್ನ ಬರೀಬೇಕು ಜಸ್ಟ್ ಡೈರೆಕ್ಟ್ 0 ಬರೀರಿ ಓಕೆ ಇದು ಅರ್ಥ ಆಗಲಿ ಫಸ್ಟ್ ನಾನು ಸಿಂಪ್ಲಿಫೈ ಮಾಡ್ತಾ ಇರೋದು ನೆಕ್ಸ್ಟ್ 1 plus 0 plus 0 plus 1 next 0 plus 1 plus 1 plus 1 ಆಮೇಲೆ 1 plus 1 plus 1 is 3 ಬರೀಬಾರ್ದು ಯಾಕಂದ್ರೆ ಆಲ್ಜಿಬ್ರಾದಲ್ಲಿ ಇರೋದಷ್ಟು ವ್ಯಾಲ್ಯೂಸ್ 0 ಮತ್ತೆ 1 ಮಾತ್ರ ನೆಕ್ಸ್ಟ್ 1 plus 0 plus 1 plus 1 what is the final answer 0 1 1 1 ಆಯ್ತಾ ಈ ಮೆಥಡ್ ಏನಿದೆ ಬೂಲಿಯನ್ ಆಲ್ಜಿಬ್ರಾದಲ್ಲಿ ನಿಮಗೆ ಸಿಂಪ್ಲಿಫಿಕೇಶನ್ ಆಫ್ ದ ಎಕ್ಸ್ಪ್ರೆಷನ್ ಅಂತ ಕೇಳ್ತಾನೆ ಇದರಲ್ಲಿ ಎರಡು ಮೆಥಡ್ ಬರುತ್ತೆ ಫಸ್ಟ್ ಮೆಥಡ್ ಯಾವ್ದಪ್ಪ ಅಂದ್ರೆ ಟ್ರೂತ್ ಟೇಬಲ್ ಅಂತ ಈ ಟ್ರೂತ್ ಟೇಬಲ್ ಅಂದ್ರೆ ದಿಸ್ ಮೆಥಡ್ ನಾವು ಇಟ್ಕೊಳ್ಳಿ ಟ್ರೂತ್ ಟೇಬಲ್ ಅವ್ರ ಏನಾದ್ರು ಎಕ್ಸಾಮ್ ಅಲ್ಲಿ ಸಿಂಪ್ಲಿಫೈ ದ ಈಕ್ವೇಶನ್ ಅಂತ ಡೈರೆಕ್ಟ್ ಕ್ವೆಶ್ಚನ್ ಕೇಳಿದ್ರೆ ನೀವು ಟ್ರೂತ್ ಟೇಬಲ್ ಅನ್ನು ಯೂಸ್ ಮಾಡಬಹುದು ಈಕ್ವೇಶನ್ಸ್ ಅನ್ನು ಯೂಸ್ ಮಾಡಬಹುದು ಅಥವಾ ಯೂಸಿಂಗ್ ಟ್ರೂತ್ ಟೇಬಲ್ ಸಾಲ್ವ್ ದ ಈಕ್ವೇಶನ್ ಅಂದ್ರೆ ಟ್ರೂತ್ ಟೇಬಲ್ ನ ಯೂಸ್ ಮಾಡಬೇಕಾಗುತ್ತೆ ಪರ್ಟಿಕ್ಯುಲರ್ ಆಗಿ ಇಲ್ಲ ನಿಮಗೆ ಯಾವ ಮೆಥಡ್ ಬೇಕೋ ಆ ಮೆಥಡ್ ನ ಯೂಸ್ ಮಾಡಬೇಕಾಗುತ್ತೆ ಏನಕ್ಕಪ್ಪ ಅಂದ್ರೆ ಬೂಲಿಯನ್ ಆಲ್ಜಿಬ್ರಾದಲ್ಲಿ ಎರಡು ಮೆಥಡ್ ಇದೆ ಒಂದು ಟ್ರೂತ್ ಟೇಬಲ್ ಯೂಸ್ ಮಾಡೋದು ಇನ್ನೊಂದು ಸಿಂಪ್ಲಿಫಿಕೇಶನ್ ಥಿಯರಮ್ಸ್ ಅಂತ ಬರುತ್ತೆ ಆ ಥಿಯರಮ್ಸ್ ಯೂಸ್ ಮಾಡಬಹುದು ಎರಡು ಮೆಥಡ್ ಇದೆ ಯಾವ ಮೆಥಡ್ ಈಸಿ ಅನ್ಸುತ್ತೆ ಆ ಮೆಥಡ್ ನ ಮಾಡಬಹುದು ಆದ್ರೆ ಕ್ವೆಶ್ಚನ್ ಅಲ್ಲಿ ಮೆನ್ಷನ್ ಮಾಡಿರೋದನ್ನ ಕರೆಕ್ಟ್ ಆಗಿ ಓದ್ಕೊಬೇಕಾಗುತ್ತೆ ಯೂಸಿಂಗ್ ಟ್ರೂತ್ ಟೇಬಲ್ ಆರ್ ಯೂಸಿಂಗ್ ಥಿಯರಮ್ ಓಕೆ ಥ್ಯಾಂಕ್ ಯು ಇದು ಬೂಲಿಯನ್ ಆಲ್ಜಿಬ್ರಾ ಕಂಪ್ಲೀಟ್ ನೆಕ್ಸ್ಟ್ ಕ್ಲಾಸ್ ನಾವು ಬೂಲಿಯನ್ ಆಲ್ಜಿಬ್ರಾದ ನಾವು ಥಿಯರಮ್ಸ್ ಓದೋಣ ಅದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಕೆ ಮ್ಯಾಪ್ ಇದೆ ಆ ಕೆ ಮ್ಯಾಪ್ ನ ನೆಕ್ಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡಿ ಅದಾದ್ಮೇಲೆ ಲಾಸ್ಟಿಗೆ ಬೂಲಿಯನ್ ಆಲ್ಜಿಬ್ರಾ ಮಾಡಿದ್ರೆ ನಮಗೆ ಆಲ್ಜಿಬ್ರಾ ಪ್ಲಸ್ ಲಾಜಿಕ್ ಗೇಟ್ಸ್ ಕೆ ಮ್ಯಾಪ್ ಇಷ್ಟನ್ನು ಓದಂಗೆ ಆಗುತ್ತೆ ಇದರಲ್ಲಿ ನೀವು ಮಿನಿಮಮ್ ಆದ್ರೂ ಕೂಡ 15 ಮಾರ್ಕ್ಸ್ ನ ಸ್ಕೋರ್ ಮಾಡೋಂತ ಚಾನ್ಸಸ್ ಇದೆ ಓಕೆ ಥ್ಯಾಂಕ್ ಯು ಓಕೆ ಇವತ್ತು ನಾವು ಬೂಲಿಯನ್ ಆಲ್ಜಿಬ್ರಾನ ನೆಕ್ಸ್ಟ್ ಪಾರ್ಟ್ ಡಿಸ್ಕಸ್ ಮಾಡ್ತಾ ಇದೀವಿ ಬೂಲಿಯನ್ ಆಲ್ಜಿಬ್ರಾ ಅಂದ್ರೆ ಏನು ದ ಆಲ್ಜಿಬ್ರಾ ಇಸ್ ಆಲ್ಸೋ ನೋನ್ ಆಸ್ ಎ ಬೂಲಿಯನ್ ಆಲ್ಜಿಬ್ರಾ ಅಂತೀವಿ the algebra is also known as a boolean algebra ಈ algebra ನ ಏನಕ್ಕೆ ಯೂಸ್ ಮಾಡ್ತೀವಿ boolean algebra ಅಂದ್ರೆ ಸರ್ಕ್ಯೂಟ್ಸ್ ನ ಡಿಸೈನ್ ಮಾಡೋಕೆ ಯೂಸ್ ಮಾಡ್ತೀವಿ ಇದರಲ್ಲಿ ಡಿಫರೆಂಟ್ ಆಪರೇಷನ್ಸ್ ಬರುತ್ತೆ ಯಾವ ಆಪರೇಷನ್ಸ್ ಅಂದ್ರೆ and or and then not operation and operations ಅಂದ್ರೆ ಏನಪ್ಪಾ ಅಂದ್ರೆ ಡಿಫರೆನ್ಸಸ್ ಅಂತ ನೀವು ಲಾಜಿಕ್ ಗೇಟ್ ಹಾಕಿಕೊಳ್ಳಿ and ಅಂದ್ರೆ ಮಲ್ಟಿಪ್ಲಿಕೇಶನ್ ಅಂತ or ಅಂದ್ರೆ ಅಡಿಷನ್ಸ್ ಅಂತ not ಅಂದ್ರೆ ಇನ್ವರ್ಸ್ ಅಂತ ಬೂಲಿಯನ್ ಆಲ್ಜಿಬ್ರಾ ಬಂದ್ರೆ ಆಪರೇಷನ್ಸ್ ಅಂತ ಕರಿತೀವಿ ಲಾಜಿಕ್ ಗೇಟ್ಸ್ ಬಂದ್ರೆ ಲಾಜಿಕಲ್ ಬಂದ್ರೆ ಗೇಟ್ಸ್ ಅಥವಾ
ಎಲೆಕ್ಟ್ರಾನಿಕ್ಸ್ ಅಂತ ಕರಿತೀವಿ, ಇದು ಆಪರೇಷನ್ಸ್ ಅಂತ ಕರಿತೀವಿ. ಅಂಡ್ ಅಂದ್ರೆ ತಲೆ ಕಂಡ್ರೆ ಡಿಫರೆನ್ಸಸ್, ಆರ್ ಅಂದ್ರೆ ಮಲ್ಟಿಪ್ಲಿಕೇಶನ್, ನಾಟ್ ಅಂದ್ರೆ ಇನ್ವರ್ಸ್ ಅಥವಾ ಇನ್ವರ್ಟರ್ ಅಂತ ನೆಗೆಟಿವ್ ಥಾಟ್ಸ್ ನ ಹೇಳ್ತೀವಿ. ಆಯ್ತಾ? ಇದು ನಿಮ್ಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮಾತ್ರ ಡಿಫೈನ್ ಮಾಡ್ತೀನಿ. ಈಗ ಅಂಡ್ ಅಂದ್ರೆ ಏನಪ್ಪಾ ಅಂದ್ರೆ ತಲೆ ಇಟ್ಕೊಳ್ಳಿ ಅಡಿಷನ್, ಸಾರಿ ಮಲ್ಟಿಪ್ಲಿಕೇಶನ್, ಆರ್ ಅಂದ್ರೆ ಅಡಿಷನ್, ಇದಂದ್ರೆ ನೆಗೆಟಿವ್, ಪ್ಲಸ್ ಇದೆ ಮೈನಸ್, ಅನಿಸಿದೆ ಪ್ಲಸ್. ಇದನ್ನ ಏನಕ್ಕಪ್ಪ ನಾವು ಯೂಸ್ ಮಾಡ್ತೀವಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಅಂದ್ರೆ ಈ ಕಾನ್ಸೆಪ್ಟ್ ನ ಸರ್ಕ್ಯೂಟ್ ನ ಡಿಸೈನ್ ಮಾಡ್ತೀವಿ. ಸರ್ಕ್ಯೂಟ್ ಡಿಸೈನ್ಸ್ ಅಲ್ಲಿ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಎಲೆಕ್ಟ್ರಾನಿಕ್ಸ್ ಕಾನ್ಸೆಪ್ಟ್ ನ ಡಿಫೈನ್ ಮಾಡ್ತೀವಿ. ಏನು ಅಂದ್ರೆ ಲೈಟ್ ಅಂತ ತಿಳ್ಕೊಳ್ಳಿ, ಸಿಂಪಲ್ ಆಗಿ ಲೈಟ್ ಏನಾಗುತ್ತೆ, ಆನ್ ಆಗುತ್ತೆ, ಆಫ್ ಆಗುತ್ತೆ. ಇದನ್ನ ವ್ಯಾಲ್ಯೂ ಅನಾಲಿಸಿಸ್ ಮಾಡ್ಬೇಕಾಗುತ್ತೆ. ಆನ್ ಆಗೋದನ್ನ ನಾವು ಒಂದು ವ್ಯಾಲ್ಯೂ ನ ಕೊಡ್ತೀವಿ, ಆಫ್ ಆಗೋದನ್ನ 0 ಅಂತ ಕೊಡ್ತೀವಿ. ಅದನ್ನ ಟ್ರೂ ಫಾಲ್ಸ್ ಅಂತ ನಾವು ಕೊಡ್ಬೋದು, ಆನ್ ಅಂಡ್ ಆಫ್ ಅಂತ ನಾವು ಕೊಡ್ಬೋದು, ಎಲ್ಲ ಒಂದೇ. ಇನ್ನೊಂದ್ಸರಿ ಹೇಳ್ತೀವಿ ನೋಡಿ, ಒಂದ ನಾವು ಆನ್ ಅಂತ ನಾವು ಕರಿಬಹುದು, ಲಾಜಿಕ್ ಗೇಟ್ ಅಲ್ಲಿ ಟ್ರೂ ಅಂತ ಕರಿತೀವಿ. ಆಯ್ತಾ? ಇಲ್ಲಿ ಬೂಲಿಯನ್ ಆಲ್ಜಿಬ್ರಾದಲ್ಲಿ 1 ಅಂತ ಕರಿತೀವಿ, ಲಾಜಿಕ್ ಗೇಟ್ ಅಲ್ಲಿ ಆನ್ ಅಥವಾ ಟ್ರೂ ಅಂತ ಕರಿತೀವಿ, 0 ನ ಆಫ್ ಅಂತ ಕರಿತೀವಿ ಅಥವಾ ಫಾಲ್ಸ್ ಅಂತ ಕರಿತೀವಿ. ಓಕೆನಾ? ಇನ್ನ ಸೇಮ್ ಕಾಂಬಿನೇಷನ್ ಜನರೇಟ್ ಆಗುತ್ತೆ. ಆಯ್ತಾ? ಎಕ್ಸಾಮ್ ನಿಮ್ಗೆ ಏನ್ ಕೇಳ್ತಾರೆ ಅಂದ್ರೆ ಈ ಕ್ವೆಶ್ಚನ್ ನ ಸಿಂಪ್ಲಿಫೈ ಮಾಡಿ ಅಂತ ಮಾತ್ರ ಕೇಳ್ತಾನೆ. ಈ ಸಿಂಪ್ಲಿಫೈ ಹೇಗಪ್ಪ ಮಾಡ್ತೀವಿ ಅಂದ್ರೆ ಒಂದೊಂದೇ ಮಾಡ್ತಾ ಹೋಗೋಣ. ಎಕ್ಸಾಂಪಲ್, ಸಿಂಪ್ಲಿಫೈ ದ ಈಕ್ವೇಶನ್. ಮೊದಲನೇದು y is equal to a plus b. ಆಯ್ತಾ? ಕಾಂಬಿನೇಷನ್ ಬರೀಬೇಕು. a b ಇಂದ ಫಸ್ಟ್ ಬರ್ಕೊಳ್ಳಿ, ವೇರಿಯಬಲ್ ಎಷ್ಟಿದೆ ಅಷ್ಟು. ನೆಕ್ಸ್ಟ್ ಕಾಂಬಿನೇಷನ್ ಬರೀರಿ. ನೆಕ್ಸ್ಟ್ a plus b, 0 plus 0 0, 0 plus 1 1, 1 plus 0 1, 1 plus 1 1 ಅಂತ ಬರೀಬೇಕು, 0 ಅಂತ ಬರೀಬಾರ್ದು. ನೆಕ್ಸ್ಟ್ ಅಡಿಷನ್ ಬಂದಾಗ ಮಾತ್ರ ಏನ್ ಮಾಡ್ತೀವಿ, 1 plus 1 0, 1 ಕ್ಯಾರಿ ಅಂತ ಬರ್ತೀವಿ, ನಾವು ಫಸ್ಟ್ ಇಯರ್ ಓದಿದ್ವಿ. ಆಯ್ತಾ? ನೆಕ್ಸ್ಟ್ ಸೆಕೆಂಡ್ ಈಕ್ವೇಶನ್ ಮಾಡೋಣ. y is equal to ab plus c ಅಂತ ಮಾಡೋಣ, ab plus c ಅಂತ ಮಾಡೋಣ. a ವೇರಿಯಬಲ್, b ಮತ್ತೆ c ಕಾಂಬಿನೇಷನ್ಸ್ ಬರ್ಕೊಳ್ಳೋಣ. ಕಾಂಬಿನೇಷನ್ ಅಂದ್ರೆ ಏನಾಗುತ್ತೆ, zeros ಮತ್ತೆ ones ಮಾತ್ರ ತಗೊಳುತ್ತೆ. 0 0 0 0 1 0 1 0 0 1 1, next 1 0 0, next 1 0 1, next 1 1 0, finally 1 1 1. next ಏನಿದೆ, a into b, 0 0 0 ಯಾವ್ದಾದ್ರು ಮಾಡ್ತಿರೋದು a ಮತ್ತೆ b. next 0 0 0 0 1 0 0 1 0 1 0 0 1 0 0 1 1 1 1 into 1 1 1 ಕಾಂಬಿನೇಷನ್. ಆಯ್ತಾ? ನೆಕ್ಸ್ಟ್ ಲಾಸ್ಟ್ ಫೈನಲ್ a b plus c ಏನ್ ಬರುತ್ತೆ, ಇದು ಮತ್ತೆ ಇದು. 0 plus 0 0, 1 plus 0 1, 0 plus 0 0, 1 plus 0 1, 0 plus 0 0, 1 plus 0 1, 0 plus 1 1, 1 plus 1 1 1. ಇಲ್ಲಿಗೆ ಕಾಂಬಿನೇಷನ್ ಜನರೇಟ್ ಆಯ್ತು. ಈ ರೀತಿ ಸಿಂಪ್ಲಿಫೈ ಮಾಡಬೇಕಾಗುತ್ತೆ ನಾವು ಈಕ್ವೇಷನ್ಸ್ ನ.